ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವಿ, ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀಯ? ರಾತ್ರಿಯಿಂದ ನೀನು ಏನು ತಿಂದಿಲ್ಲ. ಮನೆಗೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಬಾ. ನಾನು ಅಭಿ ಇಲ್ಲೇ ಇರ್ತೀವಿ. ಅವಿ, ಗುಣಿಗೇನಾದ್ರೂ ಬೇಕಾದ್ರೆ ನಾವು ನೋಡ್ಕೊಳ್ತೀವಿ. ನೀನು ಹೋಗ್ಬಾ. ಇಲ್ಲ ಚಿಕ್ಕಮ್ಮ, ಪೂರ್ಣಿಗೆ ರಾತ್ರಿ ಎಚ್ಚರ ಆಗಿತ್ತು. ಮಗುಗೆ ಹೀಗಾಯ್ತು ಅಂತ ಗೊತ್ತಾಗಿ ಮತ್ತೆ ಪ್ರಜ್ಞೆ ತಪ್ಪಿಡ್ತು. ಸಮಾಧಾನ ಮಾಡ್ಕೋ ಅಭಿ. ನೀನು ಹೀಗೆ ಕೂತಿದ್ರೆ ಎಲ್ಲ ಸರಿ ಹೋಗುತ್ತಾ ಹೇಳು? ಚಿಕ್ಕಮ್ಮ, ಪೂರ್ಣಿಗೆ ಪ್ರಜ್ಞೆ ಬಂದರೆ ಅವಳು ನನ್ನೇ ನೆನೆಸ್ಕೋತಾಳೆ. ನಾನಿಲ್ಲಿಲ್ಲ ಅಂದರೆ ಅವಳು ಬೇಜಾರಾಗತ್ತೆ. ಬ್ರೋ, ಅದಕ್ಕೆ ಪ್ರಜ್ಞೆ ಬಂದರೆ ನಾವೇ ನಿನಗೆ ಫೋನ್ ಮಾಡ್ತೀವಿ. ನೀನು ಹೋಗ್ಬಾ, ನೋಡಿ ಹೇಗಾಗಿದ್ಯಾ. ಪ್ಲೀಸ್ ಅಭಿ. ಬ್ರೋ ಹಾಗಲ್ಲ. ನಿನ್ನೆ ಎಲ್ಲ ಎಷ್ಟು ಖುಷಿಯಾಗಿದ್ಲು ಪೂರ್ಣಿ, ಆರಾಮಾಗಿ ಓಡಾಡ್ಕೊಂಡಿದ್ಲು. ಇವೆಲ್ಲ ಹೇಗಾಯ್ತಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಡಾಕ್ಟರ್ ಹೇಳಿದ್ರಲ್ಲ ಬ್ರೋ, ಮೆಡಿಸಿನ್ ಹೈ ಡೋಸೇಜಿಂದ ಅಂತ. ಅದೇ ಕೇಳ್ತಿರೋದು ನಾನು. ಡಾಕ್ಟರ್ ಏನು ಸಜೆಸ್ಟ್ ಮಾಡಿರ್ತಾರೋ ಪೂರ್ಣಿ ಅದನ್ನೇ ತೊಗೊಂಡಿರ್ತಾಳೆ. ಅದು ಹೇಗೆ ಹೈ ಡೋಸೇಜ್ ಆಗತ್ತೆ? ಪೂರ್ಣಿ, ಈ 3 ಮಾತ್ರೆ ಬೆಳಿಗ್ಗೆ ತಗೊಳ್ಳೋದಲ್ವಾ? ಹೌದಲ್ವಾ, ಆದರೆ ಡಾಕ್ಟರ್ ಹೇಳಿದ್ ನನಗೆ ನೆನಪೇ ಆಗ್ತಿಲ್ವಲ್ಲ. ನಾನೇ ಮರ್ತಿರ್ತೀನಿ. ಥ್ಯಾಂಕ್ಸ್ ಮಾವ. ಅದಕ್ಕೆ ಗೊತ್ತಾಗ್ಲಿಲ್ಲ, ಓಕೆ. ಬಟ್ ಡ್ಯಾಡ್ ಅವರೇ ತಾನೇ ಡೈಲಿ ಮಾತ್ರೆ ಕೊಡ್ತಾ ಇದ್ದಿದ್ದು, ಅವರು ನೋಡ್ಲಿಲ್ವಾ? ಕೆಲವು ಸಲ ನಾವು ಮಾಡಬೇಕಾಗಿರೋ ಕೆಲಸನ ಇನ್ಯಾರೋ ಮಾಡ್ತಾರೆ. ಯಾರು ಮಾಡಿದ್ರೇನು, ಕೆಲಸ ಆಗೋದು ಮುಖ್ಯ. ಅಭಿ ಏನು ಹೇಳ್ತಿದ್ಯಾ? ಪೂರ್ಣಿ ಮಿಸ್ಟರ್ ಅವಿನಾಶ್, ನಿಮ್ಮ ವೈಫ್ನ ಇವತ್ತು ಡಿಸ್ಚಾರ್ಜ್ ಮಾಡ್ಬೋದು. ಬಟ್ ಶೀ ಈಸ್ ವೆರಿ ವೀಕ್, ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋತೀನಿ ಅಂತ ಗ್ಯಾರಂಟಿ ಕೊಟ್ಟರೆ ಮಾತ್ರ ಐ ವಿಲ್ ಡಿಸ್ಚಾರ್ಜ್ ಹರ್. ಶೋರ್ ಡಾಕ್ಟರ್, ಪ್ಲೀಸ್ ಡಿಸ್ಚಾರ್ಜ್ ಮಾಡಿ. ಓಕೆ. ಏನಾಯ್ತು ಪೂರ್ಣಿ? ನೋವಾಗ್ತಿದ್ಯಾ? ಯಾಕೆ ಸೈಲೆಂಟ್ ಆಗಿದೆಯಾ? ಹೇಳು, ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ಯಲ್ಲ? ಮಾವ ಮಾವ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.